ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಜುಡಿಷಿಯರಿ ಎಕ್ಸಾಮ್ ತಯಾರಿ ಮಾಡ್ಕೊಳ್ತಾ ಇರೋರು ತಮ್ಮ ತಯಾರಿಯಲ್ಲಿ ಕೆಲವೊಂದು ತಪ್ಪುಗಳನ್ನು ಸ್ವಾಭಾವಿಕವಾಗಿ ಮಾಡ್ತಾರೆ. ಸೊ ಅದನ್ನು ಕೆಲವೊಂದು ಪಟ್ಟಿ ಮಾಡಿದ್ದೇವೆ. ಮುಖ್ಯವಾಗಿ 10 ಮಿಸ್ಟೇಕ್ಸ್ಗಳಂತ ಹೇಳಿ ನಾವು ಸಾಮಾನ್ಯವಾಗಿ ಮಾಡುವಂತಹ ತಪ್ಪುಗಳು. ಅದು ಯಾವುದು ಅಂತ ಹೇಳಿ ನಾವು ನೋಡ್ತಾ ಹೋಗೋಣ. ಯಾಕೆಂತಂದರೆ ಈಗ ಅಷ್ಟೇ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನೀಡಿದೆ. ಸೊ ಪ್ರೀವಿಯಸ್ ಪ್ರಾಕ್ಟೀಸ್ ಅಪ್ ಟು 2027 ಮಾರ್ಚ್ 31 ತನಕ ಬೇಕಾಗಿಲ್ಲ. ಡೈರೆಕ್ಟಾಗಿ ಗ್ರ್ಯಾಜುಯೇಟ್ಸ್ ಅಪ್ಲೈ ಮಾಡ್ಬೋದು, ಲಾ ಗ್ರ್ಯಾಜುಯೇಟ್ಸ್. ಸೊ ಅದಕ್ಕೋಸ್ಕರ ಇಫ್ ಯು ಆರ್ ಲಾ ಗ್ರ್ಯಾಜುಯೇಟ್ ಆಗಿದ್ದೀರಿ ರೀಸೆಂಟ್ಲಿ, ಬಟ್ ನೀವು ಇಮಿಡಿಯೇಟ್ಲಿ ನಿಮಗೆ ಪಾಸ್ ಆಗಬೇಕು, ರಿಕ್ರೂಟ್ ಆಗಬೇಕು ಹೇಳುವಂಥ ಆಸೆ ಇದ್ದರೆ ಈ ತಪ್ಪುಗಳನ್ನು ನೀವು ಅವಾಯ್ಡ್ ಮಾಡಿದರೆ ಆದಷ್ಟು ನಿಮ್ಮ ತಯಾರಿ ಒಳ್ಳೆ ರೀತಿಯಲ್ಲಿ ಹೋಗ್ಬೋದು, ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಆಯಿತಾ? ನಾವು ನೋಡ್ತಾ ಹೋಗೋಣ, ಒಂದೊಂದಾಗೆ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್, ಸ್ಟಾರ್ಟಿಂಗ್ ಪ್ರಿಪ್ರೇಷನ್ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ದ ಸಿಲೆಬಸ್. ಸೊ ನಾವೇನು ಮಾಡ್ತೇವೆ ಅಂತಂದರೆ ಸಿಲೆಬಸ್ ಓದ್ಲಿಕ್ಕೆ ಹೋಗೋದಿಲ್ಲ. ನೋಟಿಫಿಕೇಶನ್ ಕೊಟ್ಟಿರ್ತಾರೆ. ಈಗ ಆಬ್ವಿಯಸ್ಲಿ ಈಗ ನೋಟಿಫಿಕೇಶನ್ ಹಾಲಿಯಲ್ಲಿ ಇನ್ನೂ ಸ್ವಲ್ಪ ಟ್ರಾನ್ಸಿಷನ್ ಸ್ಟೇಜಲ್ಲಿದೆ. ಎಕ್ಸಾಕ್ಟ್ಲಿ ನೋಟಿಫಿಕೇಶನ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಅದರ ಹಿಂದಿನ ಹೋದ ವರ್ಷದ ನೋಟಿಫಿಕೇಶನ್, ಸಿಲೆಬಸ್, ನಮ್ಮ ರಾಜ್ಯದ ಸಿಲೆಬಸ್ ಏನು, ಇದು ಹೇಗೆ ಬೇರೆಯವರಿಂದ ಭಿನ್ನವಾಗಿದೆ, ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ನಾವು ಓದಲಿಕ್ಕೆ ತಯಾರಿ ಮಾಡ್ಕೊಳ್ಳೋಕೆ ಮುಂಚೆ ನಾನು ಸಮುದ್ರದಲ್ಲಿ ಇಳಿಸ್ತೇನಾ, ನದಿಯಲ್ಲಿ ಇಳಿಸ್ತೇನಾ ಅಥವಾ ಬಾವಿಯಲ್ಲಿ ಇಳಿಸ್ತೇನಾ ಹೇಳೋದು ಗೊತ್ತಾಗಬೇಕಲ್ವಾ. ಸೊ ಅದಕ್ಕೋಸ್ಕರ ಸಿಲೆಬಸ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಆಮೇಲೆ ನಿಮ್ಮ ತಯಾರಿಯನ್ನು ಪ್ರಾರಂಭ ಮಾಡ್ಕೊಳ್ಬೇಕು. ಇನ್ನೊಂದು ಸೆಕೆಂಡ್ ಮಿಸ್ಟೇಕ್, ಇಗ್ನೋರಿಂಗ್ ದ ಬೇರ್ ಆ್ಯಕ್ಟ್ಸ್. ನಾವು ಸಾಮಾನ್ಯವಾಗಿ ಟೆಕ್ಸ್ಟ್ ಬುಕ್ಕನ್ನು ಓದ್ತೇವೆ, ಅಥವಾ ನೋಟ್ಸ್ ಅಥವಾ ಗೈಡ್ ಅಥವಾ ಲೆಕ್ಚರ್ಸ್ಗಳನ್ನು ಕೇಳ್ತೇವೆ. ಬಟ್ ನಾವು ಯಾವಾಗಲೂ ಇಗ್ನೋರ್ ಮಾಡುವಂಥದ್ದು ಬೇರ್ ಆ್ಯಕ್ಟ್ ಲ್ಯಾಂಗ್ವೇಜ್ಗೆ ನಾವು ಅಭ್ಯಾಸ ಮಾಡ್ಕೊಳ್ಳೋದಿಲ್ಲ. ಬೇರ್ ಆ್ಯಕ್ಟಲ್ಲಿ ಕೊಟ್ಟಂಥ ಸೆಕ್ಷನ್ ವಿ ಆರ್ ನಾಟ್ ಫೆಮಿಲಿಯರ್ ವಿತ್ ದ ಬೇರ್ ಆ್ಯಕ್ಟ್ ಲ್ಯಾಂಗ್ವೇಜ್. ಅದು ನಮಗೆ ತುಂಬ ದೊಡ್ಡ ಡ್ರಾಬ್ಯಾಕ್ ಆಗುತ್ತೆ. ಯಾಕೆಂದರೆ MCQ ಎಕ್ಸಾಮಲ್ಲಿ ನಾನು ತುಂಬ ಸಲ ನೋಡಿರೋದು, ಎಕ್ಸಾಕ್ಟ್ ಬೇರ್ ಆ್ಯಕ್ಟ್ನ ಸೆಕ್ಷನನ್ನೇ ಕೊಡ್ತಾರೆ. ಆವಾಗ ನಮಗೆ ಇದು ಯಾವ ಸೆಕ್ಷನ್, ಈಗ ನಮ್ಗೆ ಗೊತ್ತಿರತ್ತೆ ರೆಸ್ ಜುಡಿಕೇಟ ಹೇಳುವಂಥದ್ದು ಗೊತ್ತಿರತ್ತೆ. ಬಟ್ ಇದು ರೆಸ್ ಜುಡಿಕೇಟನ ಪ್ರಾವಿಷನ್ ಅದೇ ರೀತಿಯಲ್ಲಿ ಫ್ರೇಮ್ ಆಗಿದೆ ಹೇಳುವಂಥದ್ದು ನಮಗೆ ಅಂದಾಜು ಇರದಿದ್ರೆ ಗೊತ್ತಿರುವಂಥ ಸಿಂಪಲ್ ಆನ್ಸರ್ಸ್ಗಳನ್ನು ಬಿಟ್ಟು ನಾವು ಸುಮ್ಮನೆ ಫೇಲಿಯರ್ ಕಡೆ ನಾವು ಮುಖ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಬೇರೆ ಆ್ಯಕ್ಟ್ನ ಇದು ನಾವು ಲಾ ಕಾಲೇಜಿಂದ ಅಭ್ಯಾಸ ಮಾಡ್ಕೊಳ್ಬೇಕು. ಕೇವಲ ಜುಡಿಷಿಯರಿ ಆಸ್ಪಿರೆಂಟ್ಸ್ ಅಷ್ಟೇ ಅಲ್ಲ, ಯಾಕಂದರೆ ಲಾ ಸ್ಟೂಡೆಂಟ್ಸ್ಗಳಿಗೂ ಬೇಕು. ಲಾ ಕಾಲೇಜಲ್ಲೂ ನಾವು ಹೆಚ್ಚಾಗಿ ಬೇರೆ ಆ್ಯಕ್ಟನ್ನು ನೋಡೋದೇ ಇಲ್ಲ, ಹೇಗಂತ ಸಹ ನಮ್ಗೆ ಗೊತ್ತಿರೋದಿಲ್ಲ. ಓನ್ಲಿ ಇಂಟರ್ಪ್ರಿಟೇಷನ್ ಆಫ್ ಸ್ಟ್ಯಾಟ್ಯೂಟ್ಸ್ ಅಂತ ಬಂದಾಗ ಆವಾಗ ಬೇರೆ ಆ್ಯಕ್ಟ್ನ ಬೇರೆ ಬೇರೆ ಭಾಗಗಳು ಯಾವುದು ಅಂತ ಹೇಳಿ ನಾವು ನೋಡ್ತೇವೆ. ಆದರೆ ಬೇರೆ ಆ್ಯಕ್ಟ್ನ ಪ್ರಾರಂಭ ಯಾವಾಗ, ನಾವು ಕಾಂಟ್ರಾಕ್ಟ್ ಆ್ಯಕ್ಟ್ ಓದುವಾಗಲೇ ಕಾಂಟ್ರಾಕ್ಟ್ ಆ್ಯಕ್ಟ್ ಇದೆ, ಅದನ್ನು ಅಟ್ಲೀಸ್ಟ್ ಅರ್ಥ ಮಾಡಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು ಲಾ ಕಾಲೇಜ್ ದಿನಗಳಿಂದನೇ. ಸೊ ಇನ್ನೂ ನೀವು ಪ್ರಾರಂಭ ಮಾಡಿಲ್ಲ ಅಂತಾದರೆ, ಈಗಲೂ ಟೈಮ್ ಆಗಲಿಲ್ಲ, ದಯವಿಟ್ಟು ಪ್ರಾರಂಭ ಮಾಡಿ. ನೋಟ್ಸ್ ಓದಿ, ನಮಗೆ ಪ್ರಿನ್ಸಿಪಲ್ ತಿಳ್ಕೊಳ್ಳಿಕ್ಕೆ ಬೇಕೇ ಬೇಕು. ಈಗ ನಾವು ಬರೀ ಬೇರೆ ಓದ್ಕೊಂಡೆ ಅರ್ಥ ಮಾಡ್ಕೊಳ್ತೇವೆ ಅಂತಂದ್ರೂ ಅಲ್ಲ. ಈಗ ಕೂಡ ಲೈಕ್ 13 ವರ್ಷ ನಮಗೆ ಎಕ್ಸ್ಪೀರಿಯನ್ಸ್ ಇದ್ರೂ ಸಹ ಕೆಲವೊಂದು ಸಲ ಬೇರೆ ಓದಿದ್ರು ನಮಗೇನೂ ಅರ್ಥ ಆಗೋದಿಲ್ಲ, ಅಥವಾ ಕೇವಲ ನಾವು ಟೆಕ್ಸ್ಟ್ ಬುಕ್ ಓದ್ತೇವೆ ಅಂದರೂ ಕೂಡ ಅರ್ಥ ಆಗೋದಿಲ್ಲ. ಸೊ ಅದೆರಡರದ್ದು ಸಮೀಕರಣ ಮಾಡಿಕೊಂಡು ಮುಂದುವರೆದ್ರೆ ಮಾತ್ರ ನಮ್ಗೆ ಅರ್ಥ ಆಗುತ್ತೆ. ಸೊ ಅದಕ್ಕೋಸ್ಕರ ಬೇರೆ ಆ್ಯಕ್ಟನ್ನು ಇಗ್ನೋರ್ ಮಾಡಬೇಡಿ, ಅದನ್ನು ಕೂಡ ನಿಮ್ಮ ಅಭ್ಯಾಸದ ಭಾಗವಾಗಿ ತಯಾರಿಯಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್, ಸ್ಟಡಿಂಗ್ ಟೂ ಮೆನಿ ಸೋರ್ಸಸ್. ಸೊ ಟೆಕ್ಸ್ಟ್ ಬುಕ್ ಓದ್ಬೇಕು ನಾ ಹೇಳ್ತೇನೆ, ಹಾಗಂತ ಹೇಳಿ ತುಂಬ ಸೋರ್ಸ್ಗಳು, ನಮಗೆ ಕೆಲವೊಂದ್ಸಲ ಏನು ಅಭ್ಯಾಸ ಇರುತ್ತೆ, ಇಲ್ಲ ನನಗೋದು ಅಭ್ಯಾಸ ಇದೆ, ಓಕೆ, ತುಂಬ ನೋಟ್ಸನ್ನು ಕಲೆಕ್ಟ್ ಮಾಡುವಂಥದ್ದು. ಬಟ್ ಈ ಹಂತದಲ್ಲಿ ನಮಗೆ ಅದೊಂದು ಬೆನಿಫಿಟ್ ಆಗತ್ತೆ. ಯಾಕೆಂದ್ರೆ ನಮ್ಗೆ ಒಂದು ಬೇಸಿಕ್ ಒಂದು ಲಾ ಏನಿದೆ ಅಂತ ಗೊತ್ತಿದೆ, ಅದರದ್ದು ಬೇರೆ ಬೇರೆ ಏನು ಹೇಳ್ತಾರೆ, ಅದರದ್ದು ಲೈಕ್ ಹೀಗಾದರೆ ಹೇಗೆ, ಅದ್ರ ಬೇರೆ ಬೇರೆ ಕ್ವಶನ್ಸ್ಗಳು ಇರ್ತಾವಲ್ಲ, ಅದು ತಿಳ್ಕೊಳ್ಳಿಕ್ಕೆ ತುಂಬ ಸೋರ್ಸಸ್ಗಳು ಬೇಕೇ ಬೇಕು. ಬಟ್ ನೀವು ಬಿಗಿನರ್ ಆಗಿದ್ದಿದ್ರೆ ಬಿಗಿನಿಂಗ್ ಹಂತದಲ್ಲಿ ತುಂಬ ಸೋರ್ಸಸ್ಗಳನ್ನು ಉಪಯೋಗಿಸುವಂಥದ್ದಿದೆಯಲ್ಲ, ಅದು ಸ್ವಲ್ಪ ನಿಮಗೆ ಉಲ್ಟಾ ಹೊಡಿಬೋದು, ಡೇಂಜರಸ್ ಆಗ್ಬೋದು. ಆಮೇಲೆ ಗ್ರ್ಯಾಜುಯಲಿ ನೀವು ಮುಂದುವರಿತಾ ಹೋದಾಗೆ ತುಂಬ ಬೇರೆ ಬೇರೆ ಟೆಕ್ಸ್ಟ್ ಬುಕ್ಗಳನ್ನ ರೆಫರ್ ಮಾಡುವಂಥದ್ದು, ಅದು ಸಹಜವಾಗಿ ನಿಮಗೆ ಆಸಕ್ತಿ ಮೂಡ್ತದೆ. ಬಟ್ ಬಿಗಿನರ್ ಆಗಿದ್ದಿದ್ರೆ ತುಂಬ ಸೋರ್ಸ್ಗಳನ್ನ ಸ್ಟಡಿ ಮಾಡ್ಲಿಕ್ಕೆ ಹೋಗಬೇಡಿ. ಅದರ ಅಥೆಂಟಿಕ್ ಯಾವುದಾದ್ರು ಟೆಕ್ಸ್ಟ್ ಬುಕ್ ಮತ್ತು ಒಂದು ಬೇರೆ ಆ್ಯಕ್ಟ್ ಇಟ್ಕೊಂಡು ಮುಂದುವರಿಸಿ. ಹಾಗೆ ನಾಟ್ ಸಾಲ್ವಿಂಗ್ ಇನಫ್ MCQs. ನಮಗೆ ಪ್ರಿನ್ಸಿಪಲ್ ಗೊತ್ತಿರತ್ತೆ, ಬಟ್ ಅದನ್ನು ಪ್ರಾಕ್ಟಿಕಲ್ ಆಗಿ ಕ್ವಶನ್ ಸಾಲ್ವ್ ಮಾಡಬೇಕು ಅಂತ ಬಂದಾಗ ಆವಾಗ ನಮಗದು ಸಾಲ್ವ್ ಮಾಡಲಿಕ್ಕೆ ಕಷ್ಟ ಆಗತ್ತೆ. ಸೊ ಆದಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ನಾವು ಸಾಲ್ವ್ ಮಾಡಬೇಕು. ಬೇಕಾದಷ್ಟು ಕ್ವಶನ್ ಪೇಪರ್ಸ್ಗಳು ಸಿಗ್ತವೆ, ಫ್ರೀ ಸಿಗ್ತವೆ, ಪೇಡ್ ಬುಕ್ ಸಿಗ್ತವೆ, ಫ್ರೀ ಟೆಸ್ಟ್ ಸಿರೀಸ್ ಆನ್ಲೈನಲ್ಲಿ ಸಿಗ್ತವೆ. ಸೊ ಆದಷ್ಟು ಸಾಲ್ವ್ ಮಾಡಿ. ಆವಾಗ ನಮಗೆ ಬ್ರೈನಿಗೆ ಒಂದು ಎಕ್ಸಸೈಸ್ ಕೊಟ್ಟಾಗೆ, ನಾನು ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ ಹೀಗೆ ಮಾಡಿದರೆ ಇದು ಸುಲಭ ಆಗತ್ತೆ ಅಂತ ಹೇಳಿ. ಸೊ ಅದನ್ನು ಕೂಡ ಚೆಕ್ ಮಾಡಿ.
ಓಕೆ, ಸೊ ಇನಫ್ ಜಾಸ್ತಿ MCQಗಳನ್ನ ಸಾಲ್ವ್ ಮಾಡಬೇಕು. ಸೊ ಅದನ್ನು ನಾವು ನಮ್ಮ ಯೂಟ್ಯೂಬಲ್ಲಿ ಇನ್ನು ಮುಂದೆ ಮಾಡ್ತಾ ಇದ್ದೇವೆ, ಮುಂಚೆನೂ ಮಾಡಿದ್ವಿ. ಬಟ್ ಒಂದು ರೆಗ್ಯುಲರ್ ಒಂದು ಬೇಸಿಸಲ್ಲಿ ಯೂಟ್ಯೂಬಲ್ಲಿ ಕೂಡ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೇವೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನ ಸಾಲ್ವ್ ಮಾಡ್ತಾ ಮಾಡ್ತಾ, ಸೊ ವಾಟ್ ಎವರ್ ಐ ಆಮ್ ಟೀಚಿಂಗ್ ನಾವು, ನಾನೀಗ ನಿಮ್ಗೆ ಏನು ಟೀಚ್ ಮಾಡ್ತಿದ್ದೇನೆ ಅದರದ್ದು ಆಧಾರ ಎಲ್ಲ ಕೂಡ ರೈಟ್ ಫ್ರಮ್ ನಾನೇನು ಟೀಚಿಂಗ್ ಸ್ಟಾರ್ಟ್ ಮಾಡಿದೆ ಜುಡಿಷರಿಗೆ, ಆವಾಗ ನಾನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನಾನು ಸಾಲ್ವ್ ಮಾಡ್ತಿದ್ದೆ. ಸೊ ಅದ್ರದ್ದು ಒಂದೇ ಹೆಲ್ಪ್, ಅದ್ರದ್ದು ಒಂದೇ ಒಂದು ಆಧಾರ ನನಗೆ ಇಲ್ಲಿ ತನಕ ಕರ್ಕೊಂಡು ಬಂದಿರೋದು ಅಂತ ಹೇಳ್ಬೋದು. ಆಯ್ತಾ? ಸೊ ಇದು ಒಂದು. ಹಾಗೆ ನೆಕ್ಸ್ಟ್, ಇಗ್ನೋರಿಂಗ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು. ಸೊ ನಾವು ಬೇರೆ ಆಕ್ಟ್ಸ್ಗಳನ್ನ ಹೇಗೆ ನಾವು ಇಗ್ನೋರ್ ಮಾಡ್ತೇವೆ, ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಕೆಲವೊಂದ್ಸಲ ಎರಡು ರೀತಿಯಲ್ಲಿ ಇದು ಮಾಡ್ತಾರೆ. ಕೆಲವರು ಕೇವಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನ ಸ್ಟಡಿ ಮಾಡಿ ಅದೇ ಕ್ವಶನ್ಗಳನ್ನ ಮಾತ್ರ ಓದ್ಕೊಂಡು ಹೋಗ್ತಾರೆ. ದಟ್ ಈಸ್ ಒನ್ ಕೈಂಡ್. ಅಥವಾ ಇನ್ನು ತೊಂದರೆ ಇಲ್ಲ, ಹಳೆದನ್ನೆಲ್ಲ ಮತ್ತೆ ಕೇಳ್ತಾರೆ, ರಿಪೀಟೆಡ್ ಕ್ವಶನ್ ಕೇಳೋದಿಲ್ಲ ಅಂತ ಹೇಳುವಂಥದ್ದಲ್ಲಿ ಇರ್ತಾರೆ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ನಾವು ಸ್ಟಡಿ ಮಾಡಲೇಬೇಕು. ಆಯ್ತಾ? ಕೇಳ್ತಾರೋ ಕೇಳೋದಿಲ್ವೋ ಅಂತ ಅಲ್ಲ, ಬಟ್ ಒಂದು ಪ್ಯಾಟರ್ನ್ ಮನಸ್ಸಲ್ಲಿ ಸೆಟ್ ಆಗ್ಬೇಕಂತಂದ್ರೆ, ಈಗ ನಾವೆಲ್ಲ ಲಾನೇ ಓದ್ತಾ ಇರೋದು ಅಲ್ವಾ, ಲಾನೇ ಓದ್ತಿದ್ದೇವೆ. ಆದರೂ ಸಹ ಕ್ಲಾಟ್ PG ಲೆವೆಲಲ್ಲಿ ಕೇಳುವಂಥ ಎಕ್ಸಾಮ್ ಆ ಕ್ವಶನ್ಸ್ಗಳು ಬೇರೆ ರೀತಿ ಇರ್ತವೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳೇ ಆಗಿದ್ರು ಸಹ, ಅಥವಾ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಆಗಿದ್ರು ಸಹ ಆ ಲೆವೆಲ್ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅಥವಾ ಕ್ಲಾಟ್ ಬೇರೆ ಆದರೆ ಇದು ABP ಎಕ್ಸಾಮ್ಗೆ ಕೊಡುವಂಥ ಕ್ವಶನ್ಸ್ಗಳ ಪ್ಯಾಟರ್ನೇ ಬೇರೆ, ಜಡ್ಜ್ ಎಕ್ಸಾಮ್ಗೆ ಕೊಡುವಂಥದ್ದೇ ಬೇರೆ, ಆಲ್ ಇಂಡಿಯಾ ಬಾರ್ ಎಕ್ಸಾಮ್ಗೆ ಕೊಡುವಂಥದ್ದು. ಈಗ ನೀವು ಒಂದೇ BNS ಅಂತ ತಗೊಳ್ಳಿ, ಭಾರತೀಯ ನ್ಯಾಯ ಸಂಹಿತೆನ ತಗೊಂಡು ಆ ಸಬ್ಜೆಕ್ಟಿನ ಕ್ವಶನ್ಸ್ಗಳನ್ನು ನೀವು ಬೇರೆ ಬೇರೆ ಆಕ್ಟ್ಗಳಲ್ಲಿ, ಬೇರೆ ಬೇರೆ ರೀತಿಯ ಎಕ್ಸಾಮ್ಸ್ಗಳಲ್ಲಿ ನೋಡಿ, ಅವಾಗ ಗೊತ್ತಾಗುತ್ತೆ, ಓ ಎಷ್ಟು ಥರದ ಪ್ಯಾಟರ್ನ್ಸ್ ನಾವು ಕನಸಲ್ಲೂ ಸಹ ಅಂದ್ಕೊಂಡಿರಲಿಲ್ಲ, ಈ ರೀತಿಯೂ ಕ್ವಶನ್ ಫ್ರೇಮ್ ಮಾಡ್ಬೋದಾ, ಈ ರೀತಿಯೂ ಕ್ವಶನ್ಸ್ಗಳು ಇರ್ಬೋದಾ ಹೇಳುವಂಥದ್ದು. ಅದೇ ಕೇವಲ ಮಲ್ಟಿಪಲ್ ಚಾಯ್ಸ್ ಅಂತಲ್ಲ, ಈಗ ಮೇನ್ಸ್ ಎಕ್ಸಾಮ್ಗೆ ಬರುವಂಥ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಅಲ್ಲಿ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ಗಳು ಬರ್ತವೆ, ಅಥವಾ ಡಿಫ್ರೆನ್ಶಿಯೇಟ್, ಅಥವಾ ಕಮೆಂಟ್, ಅಥವಾ ಯಾವುದೋ ಜಡ್ಜ್ಮೆಂಟ್ನ ಒಂದು ಎಕ್ಸ್ರೆಪ್ಟ್ ತಗೊಂಡು ಅದರದ್ದು ಅನಾಲಿಸಿಸ್ ಮಾಡಿ ಅಂತ ಹೇಳ್ತಾರೆ. ಸೊ ಹಲವಾರು ರೀತಿಯ ಕ್ವಶನ್ಸ್ಗಳಿರ್ತವೆ. ಸೊ ಅದನ್ನ ತಿಳ್ಕೊಳ್ಳೇಬೇಕು ನಾವು. ಅದಕ್ಕೋಸ್ಕರ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ನಾವು ಇಗ್ನೋರ್ ಮಾಡಬಾರ್ದು. ಕೇಳದೇ ಇರಲಿ, ರಿಪೀಟ್ ಆಗತ್ತೋ ಆಗೋದಿಲ್ವೋ ಆ ವಿಷಯ ನಮಗೆ ಬೇಡದೆ, ಅದು ಸಪ್ರೇಟ್ ಆಗಿ ಇಟ್ಕೊಂಡು ಅದು ನೆಕ್ಸ್ಟ್ ರಿವಿಷನ್ ಹಂತದಲ್ಲಿ ಬರುವಂಥದ್ದು. ಬಟ್ ಪ್ಯಾಟರ್ನ್ ಅಭ್ಯಾಸ ಮಾಡಲಿಕ್ಕೋಸ್ಕರ ಪ್ರೀವಿಯಸ್ ಇಯರ್ ಕ್ವಶನ್ಗಳನ್ನ ಕಡ್ಡಾಯವಾಗಿ ಓದಲೇಬೇಕಂತ ನಾನು ಹೇಳ್ತೇನೆ. ಹಾಗೆ ಮೇಕಿಂಗ್ ಎಕ್ಸೆಸಿವ್ ನೋಟ್ಸ್. ಸೊ ನೋಟ್ಸ್ ಮಾಡಬೇಕು, ಬಟ್ ನೋಟ್ಸ್ ಹೇಗೆ ಮಾಡ್ತಾರೆ ಎಲ್ಲರೂ, ಐ ಡೋಂಟ್ ನೋ, ಜಸ್ಟ್ ಜನರಲಿ ಹೇಳುವಂಥದ್ದು. ನಾವು ಹೇಗೆ ನೋಟ್ಸ್ ಮಾಡ್ತೇವೆ ಅಂದರೆ ಪಾಯಿಂಟ್ ವೈಸ್ ಇರಬೇಕಂತ ಹೇಳಿ ನಾವು ಹೇಳುವಂಥದ್ದು. ಪಾಯಿಂಟ್ ವೈಸ್, ಆ ಪಾಯಿಂಟ್ ವೈಸ್ ನೋಟ್ಸ್ ಹೇಗಿರುತ್ತೆ? ಪಾಯಿಂಟ್ ವೈಸ್ ನೋಟ್ಸ್ ಅಂತಂದ್ರೆ ಲೈಕ್ ಫ್ಲೋ ಚಾರ್ಟ್ಸ್ ಇರ್ಬೋದು, ಅಥವಾ ಚಾರ್ಟ್ಸ್ಗಳು ಇರುವಂಥದ್ದು, ಈ ರೀತಿ ನಾವು ಮಾಡಬೇಕಾಗ್ತದೆ. ಅದೇ ಈಗ ಎಂಟೈರ್ ಒಂದು ಸೆಂಟೆನ್ಸ್ ಬರೆಯುವಂಥದ್ದು, ಅಥವಾ ಅದೆಲ್ಲ ಹಾಗೆ ಮಾಡುವಾಗ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ, ಮತ್ತೆ ನೀವು ಎಕ್ಸಾಕ್ಟ್ಲಿ ಆ ಟೆಕ್ಸ್ಟ್ ಬುಕ್ಕನ್ನೇ ಬರ್ಕೊಂಡಾಗತ್ತೆ. ಆ ರೀತಿ ನೋಟ್ಸ್ಗಳನ್ನು ಮಾಡ್ಕೊಳ್ಬಾರ್ದು. ಪಾಯಿಂಟ್ಸ್, ಪಿಕ್ಟೋರಿಯಲ್ ಡಯಾಗ್ರಾಮ್ಸ್, ಈ ರೀತಿ ನೋಟ್ಸ್ಗಳನ್ನು ಮಾಡಬೇಕಾಗತ್ತೆ. ಸೊ ಅದಕ್ಕೆ ನಮಗೆ ಕೆಲವೊಂದು ಬುಕ್ಸ್ಗಳನ್ನು ನಾವು ಭಾರತೀಯ ನ್ಯಾಯ ಸಂಹಿತೆ, BNSS, ಅದರಲ್ಲೆಲ್ಲ ನಾವು ಫ್ಲೋ ಚಾರ್ಟ್ಸ್ಗಳದ್ದು, ಕ್ವಿಕ್ ಚಾರ್ಟ್ಸ್ಗಳದ್ದು ಎಕ್ಸಾಂಪಲ್ಗಳನ್ನು ಕೊಟ್ಟಿದ್ದೇವೆ. ಆ ಬುಕ್ಸ್ಗಳಲ್ಲೇ ನೀವು ಕಾಣ್ಬೋದು, ನಾವು ಡೀಟೇಲ್ ಆಗಿ ಕೊಟ್ಟಿಲ್ಲ, ದಟ್ಸ್ ಕ್ವಿಕ್ ನೋಟ್ಸ್ ಅಷ್ಟೇ. ತುಂಬ ಡೀಟೇಲ್ ಆದಂತಹ ಎಕ್ಸಾಕ್ಟ್ಲಿ ಈಗ ನಾವು ಸ್ಕೂಲಲ್ಲಿ 6th ಸ್ಟ್ಯಾಂಡರ್ಡ್ ಮಕ್ಕಳು, 7th ಸ್ಟ್ಯಾಂಡರ್ಡ್ ಮಕ್ಕಳು ಬರೆಯೋ ಥರ ಆ ರೀತಿ ನೋಟ್ಸನ್ನು ಖಂಡಿತ ಮಾಡ್ಕೊಳ್ಬೇಡಿ. ನಿಮ್ಮ ಟೈಮ್ ಕೂಡ ವೇಸ್ಟ್, ಮತ್ತೆ ನೀವು ಅದೇ ರೀತಿ ಬರೀಲಿಕ್ಕೆ ಸಾಧ್ಯನೂ ಸಹ ಇಲ್ಲ. ಪಾಯಿಂಟ್ಸ್ಗಳನ್ನ ನೆನ್ಪಿಟ್ಕೊಳ್ಬೇಕು, ಕೀವರ್ಡ್ಸ್. ಸೊ ಲಾದಲ್ಲಿ ಬರುವಂಥದ್ದು ಯಾವಾಗಲೂ ಕೀವರ್ಡ್ಸ್, ಇಂಗ್ರೀಡಿಯೆಂಟ್ಸ್, ಅಂಥ ಶಬ್ದಗಳನ್ನು, ಅಂಥ ಫ್ರೇಸಸ್ಗಳನ್ನು, ಅಂಥ ವಿಚಾರಗಳನ್ನ ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ಎಕ್ಸೆಸಿವ್ ನೋಟ್ಸ್ ಬೇಕು, ನೋಟ್ಸ್ ಮಾಡದೇ ಇರೋದು ದೊಡ್ಡ ತಪ್ಪು, ಬಟ್ ಆ ನೋಟ್ಸ್ ಒಂದು ಪ್ರಾಪರ್ ಮೆಥಡ್ ಇರತ್ತಲ್ಲ, ಅದು ಮಾಡುವಂಥ ಅವಶ್ಯಕತೆ ಇರುತ್ತೆ. ಹಾಗೆ ನೆಕ್ಸ್ಟ್, ನಾಟ್ ರಿವೈಸಿಂಗ್ ರೆಗ್ಯುಲರ್ಲಿ. ಓಕೆ, ನಾವು ತುಂಬ ಒಳ್ಳೆ ರೀತಿ ನೋಟ್ಸ್ ಮಾಡ್ಕೊಳ್ತೇವೆ, ಓದ್ತೇವೆ, ಎಲ್ಲದೂ ಹೌದು, ಬಟ್ ಅದನ್ನ ಪುನರಾವರ್ತನೆ ಮಾಡ್ದಿದ್ರೆ, ರಿವೈಸ್ ಸರಿ ಮಾಡ್ದಿದ್ರೆ ಅದರಷ್ಟು ದೊಡ್ಡ ಮಿಸ್ಟೇಕ್ ಯಾವುದೂ ಇಲ್ಲ. ಯಾಕೆಂದ್ರೆ ಓದಿದೆಲ್ಲದೂ ಮರ್ತು ಹೋಗುತ್ತೆ, ನಿಮ್ಮ ಮನಸ್ಸಲ್ಲಿ ಕುತ್ಕೊಂಡಿರತ್ತೆ. ಬಟ್ ಬ್ರೇನ್ ಹೇಗೆ ಅಂತಂದ್ರೆ ಅದನ್ನು ನೀವು ಪದೇ ಪದೇ ಅದಕ್ಕೆ ಕೆಲಸ ಕೊಡ್ತಾ ಇರಬೇಕು, ಆವಾಗ ಮಾತ್ರ ಅದು ನೆನಪಲ್ಲಿ ಇಟ್ಕೊಳ್ಳುವಂಥದ್ದಲ್ವಾ. ಸೊ ಅದಕ್ಕೋಸ್ಕರ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಓದಿದ್ದನ್ನು ರಿವೈಸ್ ಮಾಡಬೇಕು. ರಿವೈಸ್ ಅಂದ್ರೆ ಹೇಗೆ? ಈಗ ಇವತ್ತು ನಾವು ಓದ್ತೇವೆ, ಆಯ್ತಾ, ಡೈಲಿ ಬೇಸಿಸ್ ರಿವಿಷನ್ ಕೂಡ ಆಗತ್ತೆ. ಇವತ್ತು ನಾವು ಓದಿರ್ತೇವೆ, ಎಂಟೈರ್ ಬೆಳಗಿಂದ ಸಂಜೆ ತನಕ ಓದಿರ್ತೇವೆ. ಸಂಜೆ ಮಲಗುವಾಗ ಒಂದು ಸಲ ಮನಸ್ಸಲ್ಲಿ ನಾನು ಇವತ್ತಿದು ಓದಿದೆ, ಈ ಪಾಯಿಂಟ್ಸ್ಗಳು ಓದಿದೆ, ಇವತ್ತು ನಾನು ಥೆಫ್ಟ್ ಹೇಳುವಂತಹ ಇಂಗ್ರೀಡಿಯೆಂಟ್ ಓದಿದೆ, ಅದಕ್ಕೆ ಇರುವಂಥ ಎಕ್ಸೆಪ್ಷನ್ಗಳನ್ನು ನೋಡಿದೆ, ಅದರಲ್ಲಿ ಇಲ್ಲಿಸ್ಟ್ರೇಷನ್ಗಳಿತ್ತು, ಅದರಲ್ಲಿ ಇಲ್ಲಿಸ್ಟ್ರೇಷನ್ಗಳಲ್ಲಿ ಒಂದು ನಾಯಿನ ಕತ್ಕೊಂಡು ಹೋದರೆ ಹೇಗೆ, ಅಥವಾ ಒಂದು ಬುಲಕ್ ಕಾರ್ಟನ್ನು ಕತ್ಕೊಂಡು ಹೋದರೆ ಹೇಗೆ,
ಸೊ ಹಾಗೆ ನೀವು ಆ ವರ್ಡ್ಸ್ಗಳನ್ನ ನೀವು ರಿವೈಸ್ ಮಾಡ್ತಾ ಮಾಡ್ತಾ ಹೋದಾಗೆ ಇದು ಡೈಲಿ ಬೇಸಿಸ್ ಅಲ್ಲಿ, ಅಥವಾ ಒಂದು ವಾರದಲ್ಲಿ ಓದಿದ್ದನ್ನ ಒಂದು ನೋಟ್ಸ್ ಮಾಡ್ಕೊಂಡಿದ್ದನ್ನ ಜಸ್ಟ್ ಹೀಗೆ ಮೇಲಕ್ಕೆ ಹಾಕಿ. ಅಥವಾ ಈಗ ರಿವಿಷನ್ ಹೆಚ್ಚಾಗಿ ಟ್ರಾನ್ಸ್ಲೇಷನ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ಗಳನ್ನ ಬರೀಲಿಕ್ಕೆ ಲಾ ಪೇಪರ್ ಒನ್ಗೆಲ್ಲ ತುಂಬಾ ಬೇಕಾಗುತ್ತೆ. ಆಯ್ತಾ? ಸೊ ರೆಗ್ಯುಲರ್ ಬೇಸಿಸ್ ಅಲ್ಲಿ ರಿವಿಷನ್ ಮಾಡಬೇಕು. ಬರೀ ಓದಿದ್ರೆ ಅಷ್ಟೇ ಅಲ್ಲ, ರಿವಿಷನ್ ಕೂಡ ಮಾಡಬೇಕಾಗತ್ತೆ. ನೆಕ್ಸ್ಟ್ ಒನ್, ನೆಗ್ಲೆಕ್ಟಿಂಗ್ ವೀಕ್ ಸಬ್ಜೆಕ್ಟ್ಸ್. ವೀಕ್ ಸಬ್ಜೆಕ್ಟ್ಸ್ ಈಗ ಆಕ್ಚುಲಿ ಈ ಸಬ್ಜೆಕ್ಟ್ ಅಲ್ಲಿ ಸ್ಟ್ರಾಂಗ್ ವೀಕ್ ಅಂತ ಹೇಳಿ ನಾವು ಲಾದಲ್ಲಿ ಕ್ಲಾಸಿಫೈ ಮಾಡ್ಲಿಕ್ಕೆ ಆಗೋದಿಲ್ಲ. ಮೇಜರ್ ಮೈನರ್ ಸಬ್ಜೆಕ್ಟ್ಸ್ ಅಂತ ಹೇಳ್ಬೋದು. ಈಗ ನಾವು ಕೆಲವೊಂದ್ಸಲ ಮೇಜರ್ ಸಬ್ಜೆಕ್ಟ್ಸ್ ಗಳನ್ನ ತುಂಬಾ ಕಾನ್ಸಂಟ್ರೇಟ್ ಮಾಡ್ಬಿಡ್ತೇವೆ, ಮೈನರ್ ಸಬ್ಜೆಕ್ಟ್ಸ್ ಗಳನ್ನ ನಾವು ನೋಡೋದಿಲ್ಲ. ಈಗ ಉದಾಹರಣೆಗೆ ರೆಂಟ್ ಆಕ್ಟ್, ಈಗ ನಾವೇ ನಮ್ಮ ಉದಾಹರಣೆಗೆ ತಗೊಳ್ಬೇಕಂದ್ರೆ ರೆಂಟ್ ಆಕ್ಟ್ ಯಾವುದೋ ಒಂದು ಬೇರೆ ಕ್ವಶನ್ ಕೇಳ್ತಾರೆ ಅಂತ ಹೇಳಿ ನಾವು ಅಷ್ಟು ಇದು ಮಾಡ್ಲಿಲ್ಲ. ಬಟ್ ಪ್ರೀವಿಯಸ್ ಇಯರ್ ನಾವು 2025ನೇ ಇಸ್ವಿಯಲ್ಲಿ ಕೇಳಿರುವಂತಹ ಕ್ವಶನ್ ಪೇಪರ್ ಅಲ್ಲಿ ರೆಂಟ್ ಆಕ್ಟ್ ನ ಒಂದು ಲಾಸ್ಟ್ ಚಾಪ್ಟರ್ ಏನಿದೆ ಅದ್ರ ಮೇಲೆ ಬಹಳಷ್ಟು ಕ್ವಶನ್ ಗಳನ್ನ ಕೇಳ್ಬಿಟ್ಟಿದ್ದಾರೆ. ಸೊ ಸಮ್ವೇರ್ ನಾವು ನೆಗ್ಲೆಕ್ಟ್ ಮಾಡ್ಬಿಡ್ತೇವೆ, ಗೊತ್ತೇ ಆಗೋದಿಲ್ಲ. ಯಾಕೆಂದ್ರೆ ಬಿಕಾಸ್ ಆಫ್ ಪುವರ್ ಟೈಮ್ ಮ್ಯಾನೇಜ್ಮೆಂಟ್. ಸರಿ, ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಿಕ್ಕೆ ನಮ್ಗೆ ಗೊತ್ತಿರೋದಿಲ್ಲ. ಇದು ನಮ್ಮೆಲ್ಲರ ಪ್ರಾಬ್ಲಮ್, ಗ್ಲೋಬಲ್ ಪ್ರಾಬ್ಲಮ್ ಬಿಡಿ. ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳುವಂಥವ್ರು ಎಲ್ಲೋ ಸಕ್ಸಸ್ ಆಗಿರ್ತಾರೆ, ದೇ ಆರ್ ದಿ ಸಕ್ಸಸ್ಫುಲ್ ಪೀಪಲ್. ಯಾಕಂದ್ರೆ ಎಲ್ರಿಗೂ ಇರುವಂತದ್ದು 24 ಗಂಟೆ ಅಲ್ವಾ? ಆದ್ರೆ ಆ 24 ಗಂಟೆನ ಹೇಗೆ ಅವರು ಕ್ವಿಕ್ ಆಗಿ ಎಫೆಕ್ಟಿವ್ ಆಗಿ ಹೇಗೆ ಟೈಮ್ ಡ್ರೇನ್ ಆಗದೆ ಇರುವಾಗೆ, ಈಗ ನಾವೆಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಡ್ರೇನ್ ಆಗುತ್ತೆ, ಅದು ಸುಮ್ಮನೆ ಯಾರ್ದ್ರ ಜೊತೆ ಮಾತಾಡ್ತಾ ಟೈಮ್ ಡ್ರೇನ್ ಆಗುತ್ತೆ, ಅಥವಾ ನಾವು ಸುಮ್ಮನೆ ಟ್ರಾವೆಲ್ ಮಾಡ್ತಿರ್ತೇವೆ, ಆ ಟೈಮಲ್ಲಿ ನಾವು ರಿವೈಸ್ ಮಾಡ್ಬೋದಲ್ಲ, ಬಟ್ ವಿ ಡೋಂಟ್ ಡೂ ದ್ಯಾಟ್. ಸುಮ್ಮನೆ ನಾವು ಬ್ಲಾಂಕ್ ಬಿಟ್ಬಿಡ್ತೇವೆ, ವಿ ಡೋಂಟ್ ಗಿವ್ ಎನಿ ಎಕ್ಸಸೈಸ್ ಟು ಅ ಬ್ರೈನ್. ಸೊ ಹಾಗೆ ಮಾಡ್ಕೊಳ್ಳದೆ ಹೋದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಆಗ್ಲಿಕ್ಕಿಲ್ಲ, ಸ್ಟ್ರೆಸ್ ಬಿಲ್ಡ್ ಆಗತ್ತೆ. ಸೊ ಅಲ್ಟಿಮೇಟ್ಲಿ ಏನಾಗುತ್ತೆ, ಇಲ್ಲ ನನ್ಗೆ ಆಗೋದಿಲ್ಲ ಅಂತ ಹೇಳಿ ನಾವು ಕೈ ಚೆಲ್ಲಿ ಕೂತ್ಕೊಳ್ತೇವೆ ಅಲ್ವಾ? ಸೊ ದಟ್ ಈಸ್ ಪುವರ್ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ನಾವು ಕ್ಲಾಸಿಫೈ ಮಾಡ್ಬೋದು. ಸೊ ಸರಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡ್ರೆ ಸರಿಯಾದ ಪ್ಲಾನ್, ಟೈಮ್ ಟೇಬಲ್, ಆ ಟೈಮ್ ಟೇಬಲ್ ಹೇಳುವಂಥದ್ದು ನಾವು ಐಡಿಯಲ್ ಆಗಿ ಎಕ್ಸಾಕ್ಟ್ಲಿ ಅದೇ ರೀತಿ ಫಾಲೋ ಮಾಡ್ಲಿಕ್ಕೂ ಆಗೋದಿಲ್ಲ. ನಾವು ಒಂದು ಕಾಲ್ಪನಿಕ ಆದರ್ಶ ಒಂದು ಏನು ಸಿದ್ಧಾಂತಗಳಿವೆಲ್ಲ, ಅದು ಕೇವಲ ಕಾಲ್ಪನಿಕವಾಗತ್ತೆ. ನಾವು ವಾಸ್ತವದಲ್ಲಿ ಇರಬೇಕು. ಬಟ್ ಹಾಗಂತ ಹೇಳಿ ವಾಸ್ತವದಲ್ಲಿ ಇರಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ನಾವು ಯಾವ್ದೋ ಪ್ಲಾನ್ ಮಾಡ್ಕೊಳ್ಬಾರ್ದು. ಸಡನ್ ಆಗಿ ಏನಾದ್ರು ಒಂದು ಅರ್ಜೆನ್ಸಿ ಬಂದ್ಬಿಟ್ರೆ ಏನ್ ಮಾಡ್ಬೇಕು ಹಾಗು ಅಂತ ಅಲ್ಲ. ಸೊ ಬ್ಯಾಲೆನ್ಸ್, ವಿ ಹ್ಯಾವ್ ಟು ಬ್ಯಾಲೆನ್ಸ್. ಪ್ಲಾನ್ ಕೂಡ ಮಾಡ್ಕೊಳ್ಬೇಕು, ಪ್ಲಾನ್ ಜೊತೆಗೆ ಅದ್ರ ಒಟ್ಟೊಟ್ಟಿಗೆ ಕೆಲವೊಂದ್ಸಲ ಕೆಲವೊಂದ್ ದಿನ ಲ್ಯಾಪ್ಸ್ ಆಗತ್ತೆ, ಬಟ್ ಮತ್ತೆ ವಿ ಹ್ಯಾವ್ ಟು ರೀಸ್ಟಾರ್ಟ್ ಮಾಡಬೇಕು. ನಮ್ದು ಪ್ರಿಪ್ರೇಷನ್ ನಿರಂತರ 1 ದಿನದ್ದು 2 ದಿನದಲ್ಲ ಅಲ್ಲ ನಮ್ಮ ಜುಡಿಷರಿ ಪ್ರಿಪ್ರೇಷನ್. ಅದು ನೀವು ಓದ್ತಾ ಜಡ್ಜ್ ಆಗಿ ಆಮೇಲೆ ಜಡ್ಜ್ ನಂತರವೂ ಸಹ ಪ್ರತಿದಿನ ನೀವು ಕೊಡುವಂತ ಜಡ್ಜ್ಮೆಂಟ್ ತಯಾರಿ ಮಾಡ್ಕೊಳ್ಳೇಬೇಕಾಗತ್ತೆ. ಅದಕ್ಕೋಸ್ಕರ ಇದೆಲ್ಲದೂ ಕೂಡ ನೀವು ರಿಕ್ರೂಟ್ ಆಗದೇ ಇರಿ, ಬಟ್ ನಿಮ್ಮ ಲೈಫ್ ಲಾಂಗ್ ಒಂದು ಲಾಯರ್ ಆಗಿ ಅಥವಾ ಯಾವುದೇ ಒಂದು ಲಾ ರಿಲೇಟೆಡ್ ಪ್ರೊಫೆಷನ್ಗೆ ಇದೆಲ್ಲದೂ ಕೂಡ ಬೇಕೇ ಬೇಕಾಗತ್ತೆ, ಈ ಒಂದು ಟೆಕ್ನಿಕ್. ಹಾಗೆ ಅಲ್ಟಿಮೇಟ್ಲಿ ಹೇಳ್ಬೇಕಂದ್ರೆ ಫೈನಲ್ ಮಿಸ್ಟೇಕ್ ಏನಂತಂದ್ರೆ, ಇನ್ನು ನೋಟಿಫಿಕೇಶನ್ ಆಗಿಲ್ಲಲ್ಲ, ಆಮೇಲೆ ನಾನು ತಯಾರಿ ಮಾಡ್ಕೊಳ್ತೇನೆ, ಈಗ ನಾನು ಕೆಲಸ ಮಾಡ್ತಿದ್ದೇನೆ, ಐ ಆಮ್ ವರ್ಕಿಂಗ್ ನಾವು ಅಂತ ಹೇಳಿ ತುಂಬಾ ಜನ ಹೇಳ್ತಾರೆ. ಸೊ ಟೈಮ್ ಎಲ್ಲಿದೆ ಅಂತ ಹೇಳಿ. ಸೊ ಟೈಮ್ ಎಲ್ಲಿದೆ ಹೇಳುವಂಥದ್ದು ನೀವೇ ಕೇಳ್ಕೊಳ್ಬೇಕು. ಇಫ್ ಯು ವಾಂಟ್ ಟು ಗೆಟ್ ರಿಕ್ರೂಟೆಡ್, ಸೊ ಶಾರ್ಟ್ ಕಟ್ ಅಂತೂ ಖಂಡಿತ ಇಲ್ಲ ಆಯ್ತಾ. ಇನ್ನೊಂದು ನಾನು ಬರೀಲಿಲ್ಲ, ಶಾರ್ಟ್ ಕಟ್ ಇಲ್ಲ ಜುಡಿಷರಿ ಎಕ್ಸಾಮಿಗೆ. ಶಾರ್ಟ್ ಕಟ್ ನಿಮ್ಮ ಕ್ಲಾಸಿಗೆ ಜಾಯಿನ್ ಆದ್ರೆ ನಾನು ಖಂಡಿತ ಪಾಸ್ ಆಗ್ತೇನೆ ಇಲ್ಲ, ಐ ವೋಂಟ್ ಸೇ ಹಾಗೆ ಖಂಡಿತ ಹೇಳೋದಿಲ್ಲ. ಬಟ್ ನೀವು ಓದಿದ್ರೆ ಆಗತ್ತೆ. ಅದಕ್ಕೆ ನಾವು ಆದಷ್ಟು ಸಿಂಪ್ಲಿಫೈ ಮಾಡಿ ಕೊಡ್ತೇವೆ ನಾವು. ಕ್ಲಿಷ್ಟಕರವಾದಂಥ ಸಬ್ಜೆಕ್ಟ್ ಅನ್ನ ನಿಮಗೆ ಸ್ವಲ್ಪ ಟೈಮ್ ಸೇವ್ ಆಗ್ಬೋದು, ಸ್ವಲ್ಪ ಅರ್ಥ ಆಗ್ಬೋದು, ಮನವರಿಕೆ ಆಗ್ಬೋದು, ಯಾವ ದಿಕ್ಕಲ್ಲಿ ಹೋಗ್ಬೇಕು ಅಂತ ಹೇಳ್ಬೋದು. ಬಟ್ ನಿಮ್ಮ ದಾರಿಯನ್ನ ನೀವೇ ಕಂಡ್ಕೊಳ್ಬೇಕು, ನೀವೇ ಪಾಸ್ ಆಗ್ಬೇಕು, ನೀವೇ ನೋಟ್ಸ್ ಬರೆದು ಹ್ಯಾಂಡ್ ರಿಟನ್ ನೋಟ್ಸ್ ಬರೆದು ನೀವೇ ನಿಮ್ಮ ಮೆಮೊರಿನ ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ಬೇಕು. ಸೊ ಅದಕ್ಕೋಸ್ಕರ ನೀವು ಅಷ್ಟು ಟೈಮ್ ಕೊಡ್ಲಿಕ್ಕೆ ರೆಡಿ ಇದ್ರೆ ಮಾತ್ರ ಯು ಹ್ಯಾವ್ ಟು ಡ್ರೀಮ್ ಆಫ್ ಬಿಕಮಿಂಗ್ ಅ ಜಡ್ಜ್. ಇಲ್ಲ ಅಂದ್ರೆ ಸುಮ್ಮನೆ ಜನ ಕೇಳ್ತಾರೆ ಏನ್ ಮಾಡ್ತಿದ್ದೀನಿ, ನಾನು ಜುಡಿಷರಿ ಪ್ರಿಪೇರ್ ಮಾಡ್ಕೊಳ್ತಿದ್ದೀನಿ, 2 ವರ್ಷ ನಾವು ಹಾಗೆ ತಳ್ಳಿಬಿಡ್ಬೋದಲ್ಲ ಟೈಮನ್ನ. ಆ ಕಾರಣಕ್ಕೆ ದಯವಿಟ್ಟು ತಯಾರಿನ ಪ್ರಾರಂಭ ಮಾಡಬೇಡಿ. ಇಫ್ ಯು ರಿಯಲಿ ವಾಂಟ್ ಟು ಬಿಕಮ್ ಅ ಜಡ್ಜ್ ಆ್ಯಂಡ್ ಯು ಕ್ಯಾನ್ ಡೆಡಿಕೇಟ್ ಅಟ್ ಲೀಸ್ಟ್ 1 or 2 hours ದಿನ ಹಾಕ್ಲೇಬೇಕಲ್ಲ. ಹಾಗೆ ನೀವು ಸಮ್ವೇರ್ ಅದು ನಿಮ್ಗೆ ಕೈ ಕೊಡತ್ತೆ. ಟೈಮ್ ಹಾಕದೆ ಸಮ್ವೇರ್ ನಿಮ್ಮ ಮೆಮೊರಿ ಬೇಸಿಸ್ ಮೇಲೆ ಹೇಗೋ ನೀವು ಪಾಸ್ ಆದ್ರಿ ಅಂತ ಅದು ಸಹ ಆಮೇಲಾದ್ರೂ ನಿಮ್ಮ ಪ್ರೊಫೆಷನಲ್ ಲೈಫಲ್ಲಿ ನಿಮಗೆ ಈ ಒಂದು ಸ್ಟ್ರಾಟಜಿಕ್ ಮೆಥಡ್ಸ್, ಕೆಲವೊಂದು ಓದೋ ಹ್ಯಾಬಿಟ್, ರೀಡಿಂಗ್ ಹ್ಯಾಬಿಟ್, ನೋಟ್ಸ್ ಮಾಡುವಂಥದ್ದು ಅದೆಲ್ಲದೂ ಬೇಕೇ ಬೇಕು.
ಸೊ ಅದಕ್ಕೆ ಇದು ಪೂರ್ವಭಾವಿ ಅಂತ ಹೇಳಿ ಅಷ್ಟೇ ನೀವು ಮಾಡ್ಕೊಳ್ಳುವಂಥದ್ದು. ಸೊ ನೋಟಿಫಿಕೇಶನ್ ಬರೋ ತನಕ ಕಾಯಬೇಡಿ. ನಿಮ್ಮ ತಯಾರಿಯನ್ನು ಈಗಲೇ ಪ್ರಾರಂಭ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಆವಾಗಲೇ ಹೇಳಿದಾಗೆ ನಮ್ಮ ಬುಕ್ಸ್ಗಳಿವೆ, ಅದರಲ್ಲಿ ಕೆಲವೊಂದು ಶಾರ್ಟ್ ನೋಟ್ಸ್ಗಳ ಥರದ್ದು, ಕೆಲವೊಂದು ಚಾರ್ಟ್ಸ್ಗಳ ಮೆಥಡಲ್ಲಿ ಎಲ್ಲ ನಾವು ನೋಟ್ಸ್ ಕೊಟ್ಟಿದ್ದೇವೆ, ಅದನ್ನು ನೀವು ರೆಫರ್ ಮಾಡ್ಬೋದು. ಆಸ್ ಫಾರ್ ಪರ್ಪಸ್ ಆಫ್ ರಿವಿಷನ್ ನಾನು ಹೇಳುವಂಥದ್ದು. ಹಾಗೆ ನಮ್ಮ ಕೋರ್ಸಸ್ಗಳಿವೆ, ಡೀಟೇಲ್ ಆದಂಥ ಕೋರ್ಸಸ್ಗಳಿವೆ ಅಥವಾ ರೆಕಾರ್ಡೆಡ್ ಕೋರ್ಸಸ್ಗಳಿವೆ, ಇನ್ನು ಹೊಸದಾಗಿ ಶುರುವಾಗುವಂಥ ಬ್ಯಾಚಸ್ಗಳು ಕೂಡ ಇವೆ. ಸೊ ನಮ್ಮ ವಾಟ್ಸಪ್ ಚಾನೆಲ್ನ ಜಾಯಿನ್ ಆಗಿ, ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ಗಳು ಬರ್ತಾ ಹೋಗ್ತವೆ. ಹಾಗೆ ಅಭಿಜ್ಞಾ ಎಜುಕೇಷನ್ ಅಂತ ಆ್ಯಪ್ ಇದೆ, ಅದನ್ನು ಕೂಡ ಡೌನ್ಲೋಡ್ ಮಾಡಿ ನೋಡಿ. ಗೂಗಲ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಐಫೋನಲ್ಲಿ ಸಿಗುತ್ತೆ, ಎನಿವೇರ್ ಯು ಕ್ಯಾನ್ ಡೌನ್ಲೋಡ್ ದೆಮ್. ಸೊ ಎನಿ ಡೌಟ್ಸ್ ಇದ್ದರೆ ನಮ್ಮ ವಾಟ್ಸ್ಯಾಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಮಸ್ತೆ, ಧನ್ಯವಾದಗಳು.